ಯಾಕೆ ಸರ್ ಯೋಚನೆ ಮಾಡ್ತಿದ್ರಿ? ಬನ್ನಿ ಡೈರೆಕ್ಟ್ ಆಗಿ ಶಫಾಲಿನೇ ಕೇಳೋಣ. ಬನ್ನಿ ಸರ್. ಇಲ್ಲ ರಾಯ್, ಜಸ್ಟ್ ಡೌಟ್ ಅಷ್ಟೇ. ಜೊತೆಗೆ ರಾಜು ಯಾವತ್ತಿಗೂ ಯಾರಿಗೂ ಕ್ಯಾಶ್ ಕೊಡದೇ ಇರೋರು ಇವತ್ತು ನನ್ನ ಕೈಗೆ ಸಡನ್ ಆಗಿ ಕ್ಯಾಶ್ ಕೊಟ್ಟು ಕಳ್ಸಿದ್ದಾರೆ ಅಂದಮೇಲೆ ಅದೇ ಗ್ಯಾಪಲ್ಲಿ ಅವರೇ ಕ್ಯಾಶ್ ಎತ್ಕೊಂಡಿರ್ಬೋದಲ್ವಾ? ಓ, ನಾನು ಆ ಆಂಗಲ್ ಅಲ್ಲಿ ಯೋಚನೆ ಮಾಡಲಿಲ್ಲ ಸರ್. ಬನ್ನಿ ಹೋಗಿ ಅವನನ್ನ ಕೇಳೋಣ. ಅರ್ಜೆಂಟ್ ಮಾಡಬೇಡ, ಇರೋ ರಾಯ್. ನಾನಿವತ್ತು ಕ್ಯಾಶ್ ತಗೊಂಡು ಹೋಗ್ಬೇಕಾರೆ ಬೈಕಲ್ಲಿ ಒಬ್ಬ ನೋಡ್ಕೊಂಡಿರ್ಲಿಲ್ಲ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಇಲ್ಲಿ ಏನೋ ಮೋಸ ಆಗಿದೆ ನಿಜವಾಗ್ಲೂ ಮೇಡಮ್. ಅದು ನನ್ನ ತಂಗಿ ಕಾಲೇಜ್ ಫೀಸ್ ಕಟ್ಟೋ ದುಡ್ಡು. ಪ್ಲೀಸ್ ಮೇಡಮ್, ನನ್ನ ನಂಬಿ. ಇವರಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇವ್ರನ್ನ ನಂಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಮಿಸ್ ಆಗಿರೋ ದುಡ್ಡು ನಿನ್ನ ಹತ್ರ ಸಿಕ್ಕಿದೆ. ನೀನೇ ಮಾಡಿದ್ಯಾ ಅನ್ನೋದಕ್ಕೆ ಕಣ್ಮುಂದೆ ಸಾಕ್ಷಿ ಇದೆ. ಆದ್ರೂ ನೀನ್ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಾ ಅಂದ್ರೆ ನೀನ್ ಎಂತ ಮೋಸ್ಕರ ಅನ್ನೋದು ಗೊತ್ತಾಗ್ತಿದೆ. ಹಾಗೆಲ್ಲ ಹೇಳ್ಬೇಡಿ. ಇವ್ರು ಅಂತಾರಲ್ಲ, ತುಂಬಾ ಸ್ವಾಭಿಮಾನಿ ಮೇಡಮ್. ರಾಯ್, ಯಾರು ಇವನ್ ಸ್ವಾಭಿಮಾನಿನ? ನೋ, ಇವನು ದುರಾಭಿಮಾನಿ. ಇವನ್ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನಮ್ಸೋದಕ್ಕೋಸ್ಕರ ಯಾವ ತರ ಬೇಕಾದ್ರೂ ಪ್ರೊಜೆಕ್ಟ್ ಮಾಡ್ತಾನೆ. ಹೋಗಿ ಹೋಗಿ ಇಂತ ಮೋಸ್ಕರನ ಸ್ವಾಭಿಮಾನಿ ಅಂತಿದ್ಯಲ್ಲ, ಇಂಥವ್ನ ಯಾವತ್ತು ನಂಬೇಡ. ಇಂಥವ್ನು ಈ ಕಂಪನಿಲಿ ಇನ್ನು ಒಂದು ಕ್ಷಣ ಕೂಡ ಇರಬಾರ್ದು. ಇನ್ನು ಮಾತ್ರ ಅಲ್ಲ, ಇನ್ನೆಲ್ಲೂ ಕೆಲ್ಸ ಸಿಗ್ಬಾರ್ದು. ಹಾಗ್ ಬ್ಲಾಕ್ ಲಿಸ್ಟ್ಗೆ ಹಾಕ್ತೀನಿ. ಇದೇ ಅವ್ನ್ ಕೊನೆ ಕೆಲ್ಸ ಆಗಿರ್ಬೇಕು. ಇವನೆಂತ ಚೀಟರ್ ಲೈಯರ್ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೇ ಇವನನ್ನ ಕೆಲ್ಸಕ್ಕೆ ಸೇರ್ಸ್ಕೋಬಾರ್ದು. ರಾಜು, ಇವನನ್ನ ನೀನೇ ವಾಚ್ ಮಾಡ್ಬೇಕು. ಇವನ್ ಪ್ರತಿ ಮೂಮೆಂಟು ನನಗ್ ಗೊತ್ತಾಗ್ಬೇಕು. ಮೇಡಮ್, ನೀವು ದುಡುಕ್ ನಿರ್ಧಾರ ತಗೊಂತಿದ್ದೀರಾ? ಒಂದೇ ಒಂದ್ಸಲ ನನ್ನ ಮಾತು ಕೇಳಿ ಮೇಡಮ್. ನಾನ್ ಹೇಳ್ತೀನಿ, ಕೇಳಿಸ್ಕೊ. ಈ ಕ್ಷಣದಿಂದಾನೆ ನಿನ್ನ ಕೆಲ್ಸದಿಂದ ಡಿಸ್ಮಿಸ್ ಮಾಡ್ತಿದ್ದೀನಿ. ಅಷ್ಟು ಮಾತ್ರ ಅಲ್ಲ, ಇನ್ ಮುಂದೆ ನೀನ್ ಹೇಗ್ ಕೆಲ್ಸ ತಗೊಂತೀಯ ಅಂತ ನಾನು ನೋಡ್ತೀನಿ. ಈ ಕ್ಷಣದಿಂದ ನೀನ್ ನನ್ನ ಹದ್ದಿನ ಕಣ್ಗಾವಲಾಗಿರ್ತೀಯ. ಗೆಟ್ ಲಾಸ್ಟ್. ಮೇಡಮ್, ಅದು ನನ್ನ ತಂಗಿ ಕಾಲೇಜ್ ಫೀಸ್ ದುಡ್ಡು ಮೇಡಮ್. ಈ ಕಳ್ತನದ ದುಡ್ಡಲ್ಲಿ ನಿನ್ ತಂಗಿನ ಓದಿಸಿದ್ರೆ ಉದ್ಧಾರ ಆಗ್ತಾಳೆ ಅನ್ಕೊಂಡಿದ್ಯಾ? ನೋ, ನೆವರ್. ಅವಳು ಯಾವತ್ತೂ ಉದ್ಧಾರ ಆಗಲ್ಲ. ಸತ್ಯವಾಗ್ಲೂ ನನ್ನ ದುಡ್ಡನ್ನ ಕಳ್ತನ ಮಾಡಿಲ್ಲ ಮೇಡಮ್. ಇನ್ನೊಂದು ಕ್ಷಣ ನನ್ ಕಣ್ಮುಂದೆ ಇದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಔಟ್, ಗೆಟ್ ಔಟ್. ಸಂಗೀತ, ಬಾರೆ ಪಾನಿಪುರಿ ತಿನ್ಕೊಬರೋಣ. ನಂಗ್ ಬೇಡ ಕಣೆ, ನೀನ್ ತಿನ್ನೋಗು. ಇವತ್ ನಾನೇ ಟ್ರೀಟ್ ಕೊಡಿಸ್ತೀನಿ, ನೀನೇನ್ ದುಡ್ಡು ಕೊಡ್ಬೇಡ. ಬಾ. ದುಡ್ಡಿನ ವಿಷಯ ಅಲ್ವೇ, ನನಗೆ ಇಂಟ್ರೆಸ್ಟ್ ಇಲ್ಲ. ಪಾನಿಪುರಿ ಸ್ಟಾಲ್ ಹತ್ರ ಹೋದ್ರೆ ತಾನಾಗೆ ಇಂಟ್ರೆಸ್ಟ್ ಬರುತ್ತೆ. ಬಾ ಪ್ಲೀಸ್ ಕಣೆ, ನನ್ನ ಫೋರ್ಸ್ ಮಾಡ್ಬೇಡ. ಏನು ಫೀಸ್ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ಯಾ? ನಿಮ್ ಅಣ್ಣ ಕಟ್ತೀನಿ ಅಂತ ಹೇಳಿದಾರೆ ತಾನೆ. ಬಾ. ನಮ್ಮ ಅಣ್ಣ ಫೀಸ್ ಕಟ್ತೀನಿ ಅಂದ್ಮೇಲೆ ಅವ್ನ್ ಕಟ್ತಾನೆ ಕಣೆ. ಆದ್ರೆ ಅವ್ನಿನ ರೆಸಿಪ್ಟ್ ಕಳ್ಸಿಲ್ಲ. ಅದ್ರಿಂದ ಅಲ್ಲೇನ್ ತೊಂದ್ರೆ ಆಗಿದ್ಯೋ, ಅವನಿಗೆ ದುಡ್ಡು ಕೊಡ್ತೀನಿ ಅಂದವ್ರು ಕೊಟ್ಟಿದಾರೋ ಇಲ್ವೋ, ದುಡ್ಡು ಅರೇಂಜ್ ಆಗಿದ್ಯೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ನಿಮ್ ಅಣ್ಣ ದುಡ್ಡಿನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಅಂತ ಮೊದ್ಲೇ ಹೇಳಿದೆ ತಾನೆ. ಬಿಟ್ಟಾಕು. ಬಾ ಇವಾಗ. ಬಾ. ಸರಿ, ನಾನ್ ಬರಲ್ಲ ಅಂದ್ರೆ ನೀನ್ ಬಿಡೋಳಂಗ್ ಕಾಣಲ್ಲ. ನಡಿ, ಆಯ್ತು. ಅಣ್ಣ ಅವ್ನ್ ಹೇಳಿದ ಟೈಮ್ಗೆ ಫೀಸ್ ಕಟ್ಟೋಕ್ ಆಗಿಲ್ಲ ಅಂದ್ರೆ ಖಂಡಿತ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಏನಾಗಿರ್ಬೋದು? ಏನಪ್ಪ ಇದು? ಅಲ್ಲಿ ನೋಡಿದ್ರೆ ನೀನು ಕಟ್ಟಿರೋ ಕನಸಿನ ಗೋಪುರ ಕುಸ್ತು ಬೀಳ್ತಾ ಇದೆ. ಇಲ್ಲಿ ನೀನು ಆರಾಮಾಗಿ ಕುತ್ಕೊಂಡು ಪುಸ್ತಕ ಓದ್ತಾ ಇದೀಯಾ? ಏನ್ ಮಾತಾಡ್ತಾ ಇದ್ಯಾ? ನಂಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ಅದೇ ಅಪ್ಪ, ನೀನು ಆ ರಾಘವೇಂದ್ರ ಜೆಂಟಲ್ ಮ್ಯಾನ್, ಪರ್ಫೆಕ್ಟ್ ಮ್ಯಾನ್ ಅಂತ ಎಷ್ಟು ಹೋಪ್ ಇಟ್ಕೊಂಡಿದ್ಯಲ್ವಾ?
ಅವನು ಸಿಕ್ ಬಿದ್ದಿದ್ದಾನೆ. ಸಿಕ್ಕು ಬಿದ್ದಿದ್ದಾನೆ. ಸಿಕ್ಕು ಬೀಳೋರು ಯಾರೋ ತಪ್ಪು ಮಾಡಿದವರು, ಕದ್ದಿರೋರು, ಸುಳ್ಳು ಪಳ್ಳು ಹೇಳೋರು, ಅಥವಾ ತೆರೆ ಮರೆಯಲ್ಲಿ ಇದ್ಕೊಂಡು ಕುತಂತ್ರ ಮಾಡ್ತಾರಲ್ಲ ಅಂಥವ್ರು ಯಾರಾದ್ರೂ ತಾನೇ ಸಿಕ್ಕು ಬೀಳೋದು. ಎಸ್ ಅಪ್ಪ, ಯು ಆರ್ ರೈಟ್. ನಿನ್ ಜೆಂಟಲ್ಮ್ಯಾನ್ ಕೂಡ ಆಫೀಸ್ ದುಡ್ಡನ್ನ ಕಳ್ತನ ಮಾಡಿ ಸಿಕ್ಕು ಬಿದ್ದಿದ್ದಾನಪ್ಪ. ಶಪಾಲಿ ಕೊಟ್ಟಿ ದುಡ್ಡು ಹೇಗ್ ಮಿಸ್ ಆಯ್ತು, ಯಾರು ಮಿಸ್ ಮಾಡಿದ್ರಂತ ಯೋಚನೆ ಮಾಡಿ ಮಾಡಿ ನಂಗೆ ಟೆನ್ಷನ್ ಆಗೋಗಿದೆ. ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ ಸರ್. ರಾಯ್, ಹ? ನೆಮ್ಮದಿಯಾಗಾದ್ರೂ ಟೀ ಕುಡಿಯಕ್ ಬಿಡು ರಾಯ್. ಅಲ್ಲಿ ನೋಡಿದ್ರೆ ದುಡ್ಡು ಮಿಸ್ ಆಗಿದೆ, ಮೇಡಮ್ ಬೇರೆ ನಿಮ್ಮನ್ನ ಹೊರಗೆ ಕಳ್ಸಿದ್ದಾರೆ. ಇಷ್ಟೆಲ್ಲ ದೊಡ್ಡ ಪ್ರಾಬ್ಲಮ್ ಇಟ್ಕೊಂಡು ನೆಮ್ಮದಿಯಾಗಿ ಟೀ ಕುಡಿಯಕ್ ಬಿಡು ರಾಯ್ ಅಂತ ಹೇಳ್ತಿದ್ರಲ್ಲ, ನೀವು ಏನ್ ಹೇಳ್ಬೇಕು ಸರ್? ನೀನು ಒಂದೇ ಒಂದು ಟೀ ಕುಡಿ, ಟೆನ್ಷನ್ ಹೋಗುತ್ತೆ. ವರ್ಕ್ ಪ್ರೆಷರ್ ಇರೋದ್ರಿಂದ ನಾನು ಫೀಸ್ ಕಟ್ಟಕ್ ಆಗ್ಲಿಲ್ಲ. ಇವಾಗ ಹೇಗಿದ್ರು ಕೆಲಸ ಮುಗೀತಲ್ಲ, ಇವಾಗ ಹೊರಟಿದ್ದೀನಿ. ಆನ್ ದ ವೇ ಹೋಗ್ತಾ ಫೀಸ್ ಕಟ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ. ಅಣ್ಣ ಎಲ್ಲ ಓಕೆ ತಾನೇ? ಹಾಗೇನಾದ್ರೂ ಇದ್ದಿದ್ರೆ ನನಗೆ ಹೇಳ್ತಿರ್ಲಿಲ್ಲ ಸಂಗೀತ. ನೀನು ಈ ವಿಷಯದಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನ್ ಫೀಸ್ ಕಟ್ತೀನಿ, ನನಗೆ ಯಾವ ಟೆನ್ಷನ್ ಇಲ್ಲ. ಏನ್ ಸರ್, ಹೊರದು ಊರ್ ಬಾಗ್ಲಾಗಿದೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿದೆ ನಮ್ ಸಿಚುವೇಶನ್. ನೀವು ನೋಡಿದ್ರೆ ಕೂಲ್ ಆಗಿದ್ದೀರಲ್ಲ. ನೋಡು ರಾಯ್, ನಮ್ಮ ಮನೆಯವ್ರಿಗೆ ನಾವು ಸುಖದಲ್ಲಿ ಪಾಲ್ ಕೊಡ್ಬೇಕು, ದುಃಖದಲ್ಲ. ಇವಾಗ ಫಸ್ಟ್ ಯಾರ ಕೈಯಿಂದ ದುಡ್ಡು ಬಂದಿರೋದು? ಇನ್ಯಾರು ಸರ್, ಆ ಶಪಾಲಿ ಅವ್ರ ಕೈಯಿಂದ. ಮೊದಲೇ ಪ್ಲಾನ್ ಮಾಡಿ CCTVನ ಕವರ್ ಮಾಡಿ ಅವಳೇ ದುಡ್ಡನ್ನ ಎತ್ತಿಟ್ಕೊಂಡಿರ್ಬೋದಲ್ವಾ? ಇಬ್ರು ಒಂದೊಂದ್ ಲಕ್ಷನ ಹಂಚ್ಕೊಬಿಡೋಣ. ಇದನ್ನ ರಾಘವೇಂದ್ರನ್ ಮೇಲ್ ಬರೋ ಮಾಡೋಣ. ರಾಘವೇಂದ್ರ ಸಿಕ್ ಬಿದ್ದಿದ್ದಾನೆ ಅಂತಂದ್ರೆ ನಂಬೋದಕ್ ಕಷ್ಟ. ಇನ್ನೂ ಬೇಕಿದ್ರೆ ಯಾರ್ದೋ ಮೋಸದ ಬಲೆಗೆ ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೋದು. ಅಪ್ಪ, ಎರಡು ಒಂದೇ ಅಲ್ವಾ? ಇಲ್ಲಮ್ಮ, ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಲ್ಲ ಅಪ್ಪ, ನಾನು ಅವನ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ಅವನ ಮೇಲೆ ಇನ್ನ ಕಾನ್ಫಿಡೆನ್ಸ್ ನಿನಗೆ? ಯಾಕೆ? ಅವನ ಮನುಷ್ಯ ಅಲ್ವಾ? ಅವನ್ಗೂ ಆಸೆ ದುರಾಸೆಗಳಿರಲ್ವಾ? ಅವನ್ ತಪ್ಪೇ ಮಾಡಲ್ವಾ? ಇಲ್ಲಮ್ಮ, ಅವನು ಸ್ವಾಭಿಮಾನ ತುಂಬಿಕೊಂಡಿರುವಂತ ಮನುಷ್ಯ. ಒಳ್ಳೆ ನಡತೆ, ಒಳ್ಳೆ ಗುಣ, ಮೈಗೂಡಿಸ್ಕೊಂಡಿರುವಂತ ವ್ಯಕ್ತಿ ಅಮ್ಮ. ಯಾರ ಮೇಲೆ ಆಗ್ಲಿ ಓವರ್ ಆಗಿ ನಂಬಿಕೆ ಇಡಬೇಡಪ್ಪ. ಕೆಲವ್ರ ಮೇಲೆ ಓವರ್ ಆಗಿ ನಂಬಿಕೆ ಇಟ್ಟು ನಾ ತುಂಬಾ ಕಡೆ ಮೋಸ ಹೋಗಿದ್ದೀನಿ. ಆದ್ರೆ ರಾಘು ವಿಷಯದಲ್ಲಿ ನನ್ನ ನಂಬಿಕೆ ಯಾವತ್ತೂ ಬೇರೆ ಆಗೋದೇ ಇಲ್ಲ. ಯಾಕೆಂದ್ರೆ ಅವನಿಗೆ ಹಣದ ಬಗ್ಗೆ ವ್ಯಾಮೋಹ. ಆ ಥರ ಅವನಿಗೇನಾದ್ರು ಹಣದ ಮೇಲೆ ಆಸೆ ಇದ್ದಿದ್ದಿದ್ರೆ ಅವನಿಗೆ ಬೇಕಾದಷ್ಟು ಅವಕಾಶ ಇತ್ತು ನಮ್ಮ ಕಂಪ್ನಿಲಿ ದುಡ್ಡು ಕದಿಯೋದಿಕ್ಕೆ. ಅಂತೂ ನಾನು ಏನೇ ಹೇಳಿದ್ರು ನೀನ್ ಅವನ ಮೇಲೆ ಇಟ್ಟಿರೋ ನಂಬಿಕೆ ಕಳ್ಕೊಳಲ್ಲ. ಅಂಡ್ ಇಂಡೈರೆಕ್ಟ್ ಆಗಿ ನಾನೇ ಇದನ್ನೆಲ್ಲ ಮಾಡಿರೋದು ಅಂತ ಹೇಳ್ತಾ ಇದ್ದೆ. ಆಸ್ತಿಗೋಸ್ಕರ ಸ್ವಂತ ಅಪ್ಪನಿಗೆ ನೀನು ದ್ರೋಹ ಬಗಿತಾ ಇದ್ದೀಯ. ಸ್ವಂತ ಅಣ್ಣನ ಹೆಂಡತಿ ಅತ್ತಿಗೆ ಸುಮಿತ್ರನ ಕೂಡಿಟ್ಟಿದ್ಯಾ. ಹಾಗಿರುವಾಗ ಡೈರೆಕ್ಟ್ ಆಗಿ ಹೇಳೋದಕ್ಕೆ ನನಗೆ ಯಾಕೆ ಭಯ? ನಾನು ಅನ್ಕೊಂಡಿರೋದನ್ನ ಸಾಧಿಸಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹಾಗೆ ಇವತ್ತು ನಾನು ಅವನ್ನ ಲಾಕ್ ಮಾಡಿಸಿದ್ದೀನಿ. ಜಾನ್ಸಿನೇ ಅವನ್ನ ಒದ್ದು ಓಡಿಸೋ ಹಾಗೆ ಮಾಡಿದೆ. ಸುಳ್ಳು ಬಹಳ ದಿವಸ ವಿಜೃಂಭಿಸಲ್ಲ. ಸತ್ಯ ಬಾಯಿಗೆ ಬಂದ್ರೆ ಸುಳ್ಳು ಕಿವಿ ತಲುಪೋದಿಲ್ಲ. ಅರ್ಥ ಆಯ್ತಾ ನಿಂಗೆ? ಅದನ್ನ ತಿಳ್ಕೊ ನೀನು. ಯಾಕೆ ಸರ್ ಯೋಚನೆ ಮಾಡ್ತಿದ್ರಿ? ಬನ್ನಿ ಡೈರೆಕ್ಟ್ ಆಗಿ ಶಪಾಲಿನೇ ಕೇಳೋಣ. ಬನ್ನಿ ಸರ್. ಇಲ್ಲ ರಾಯ್, ಜಸ್ಟ್ ಡೌಟ್ ಅಷ್ಟೇ. ಜೊತೆಗೆ ರಾಜು ಯಾವತ್ತಿಗೂ ಯಾರಿಗೂ ಕ್ಯಾಶ್ ಕೊಡದೇ ಇರೋರು ಇವತ್ತು ನನ್ನ ಕೈಗೆ ಸಡನ್ ಆಗಿ ಕ್ಯಾಶ್ ಕೊಟ್ಟು ಕಳ್ಸಿದ್ದಾರೆ ಅಂದ್ಮೇಲೆ ಅದೇ ಗ್ಯಾಪಲ್ಲಿ ಅವರೇ ಕ್ಯಾಶ್ ಎತ್ಕೊಂಡಿರ್ಬೋದಲ್ವಾ? ಓ, ನಾನು ಆ ಆಂಗಲ್ ಅಲ್ಲಿ ಯೋಚನೆ ಮಾಡಲಿಲ್ಲ ಸರ್. ಬನ್ನಿ ಹೋಗಿ ಅವನನ್ನ ಕೇಳೋಣ.
ಅರ್ಜೆಂಟ್ ಮಾಡಬೇಡ ಇರು ರಾಯ್. ನಾನಿವತ್ತು ಕ್ಯಾಶ್ ತಗೊಂಡು ಹೋಗ್ಬೇಕಾರೆ ಬೈಕಲ್ಲಿ ಒಬ್ಬ ನೋಡ್ಕೊಂಡಿರ್ಲಿಲ್ಲ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಅವನೇನಾದ್ರು ಆ ಬ್ಯಾಗಿಂದ ದುಡ್ಡು ಎತ್ಕೋಬೇಕಾದ್ರೆ ಆ ಬ್ಯಾಗ್ ಬಿದ್ದಿರ್ಬೋದಾ? 100% ಅವನೇ ಸರ್. ಅವ್ನು ಎಲ್ಲಂತ ಹುಡ್ಕೋದು ಸರ್? ಇಲ್ಲ ರಾಯ್, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಮತ್ತೇನ್ ಮಾಡೋದು ಸರ್? ಅವ್ನ್ ಕಂಡಿಡಿಯೋದಾದ್ರೂ ಹೇಗೆ? ಅವನ ವಿಷಯನ ಸೈಡ್ಗಿಡು ರಾಯ್. ಯಾಕಂದ್ರೆ ಅವನೇ ಎತ್ಕೊಂಡಿದ್ದಾನೆ ಅಂತ ಕನ್ಫರ್ಮ್ ಇಲ್ಲ. ನನ್ಗೆ ಇನ್ನೊಂದು ಡೌಟ್ ಏನು, ಆ ಕಾಂಟ್ರಾಕ್ಟರ್ ಯಾಕೆ ಕೆಲಸ ಮಾಡಿರಬಾರ್ದು? ಅದ್ ಹೇಗೆ ಸರ್? ಅವ್ನ್ ನಿಮ್ ಕಣ್ ಮುಂದೆನೆ ಕೌಂಟ್ ಮಾಡಿರ್ತಾನಲ್ವಾ? ಹೌದು ರಾಯ್, ಬಟ್ ಅವನು ಇದ್ರೂ ಇರ್ಬೋದು ಸರ್. ಬನ್ನಿ ಬನ್ನಿ ಅಲ್ಲಿಗೆ ಹೋಗಿ ಕೇಳೋಣ. ರಾಯ್, ಇದೆಲ್ಲ ಜಸ್ಟ್ ಊಹೆ ಅಷ್ಟೇ. ಇಷ್ಟ ಮಾತ್ರಕ್ಕೆ ನಾವು ಅವ್ರನ್ನ ಹೋಗಿ ವಿಚಾರಿಸಕ್ ಆಗಲ್ಲ. ಸರ್ ಹಿಂಗಾದ್ರೆ ಆ ದುಡ್ಡು ಮಿಸ್ ಆಗಿರೋದು ಹೇಗೆ ಸರ್ ಕಂಡಿಡಿಯೋದು? ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಏನಪ್ಪಾ ಮಾಡೋದು ಅಂತ ತಲೆ ಕೆಟ್ಟು ಹೋಗ್ತಾ ಇದೆ. ಕೂಲ್, ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ಅಲ್ಲ ಸರ್, ಅಲ್ಲಿ ತಂಗಿ ಫೋನ್ ಮಾಡಿ ಫೀಸ್ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಆ ಟೆನ್ಷನ್ ನಿಮ್ಗಿದೆ, ಈ ಕಡೆ ದುಡ್ಡು ಮಿಸ್ ಆಗಿದೆ, ಆ ಟೆನ್ಷನ್ ನಿಮಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಇಷ್ಟು ಟೆನ್ಷನ್ ಆಗ್ತಿದೆ. ಇನ್ನು ನಿಮಗೆ ಹೇಗೆ ಆಗಿರ್ಬೇಡ ಸರ್. ರಾಯ್, ದುಡ್ಡು ಸಿಕ್ತು. ಏನ್ ಹೇಳ್ತಿದ್ರಿ ಸರ್? ಹಾಗಾದ್ರೆ ದುಡ್ಡೆಲ್ಲಿದೆ? ರಾಯ್, ನೀನ್ ಇವಾಗ ಒಂದ್ ಕೆಲಸ ಮಾಡು, ಸೀದಾ ಆಫೀಸ್ಗೆ ಹೋಗು. ಆಮೇಲೆ ನಾನೇ ನಿನಗೆ ಬಂದು ಕ್ಲಾರಿಟಿ ಕೊಡ್ತೀನಿ. ಅಯ್ಯೋ, ಮೊದ್ಲೇ ತಲೆ ಒಳಗಡೆ ಸೇರ್ಕೊಂಡಿರೋ ಹುಳ ತಲೆ ತಿಂತಾ ಇದೆ. ಇವರು ಮತ್ತೊಂದು ಹುಳ ಬಿಟ್ರು. ಅಯ್ಯೋ, ಅದು ಏನ್ ಮಾಡ್ತಾರೋ ಏನು ಬಿಡ್ತಾರೋ ಒಂದು ಗೊತ್ತಾಗ್ತಿಲ್ವೇ.